ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ. ನಿಜ ಅಲ್ಲ, ಶ್ರಾವಣ ಮಾಸ ಬಂತಂದ್ರೆ ಈ ಹಾಡು ನೆನಪಾಗುತ್ತೆ. ಯಾಕಂದ್ರೆ ಶ್ರಾವಣ ಬಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಸಡಗರ, ಖುಷಿ, ಆನಂದ. ಯಾಕೆಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ, ಅದಕ್ಕಾಗಿ ಈ ಹಬ್ಬ ಮಾಡ್ಕೋಬೇಕಾಯ್ತಂದ್ರೆ ಫಸ್ಟ್ ಪೂರ್ವ ಸಿದ್ಧತೆನ ಮಾಡ್ಕೋಬೇಕು ನಾವು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವ ಸಿದ್ಧತೆನ ಹೇಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನ್ ಹೇಗೆ ಸಿದ್ಧತೆನ ಮಾಡ್ಕೋತೀನಿ, ಎಲ್ಲ ರೆಡಿ ಮಾಡ್ಕೋತೀನಲ್ಲ, ತಂದಿಟ್ಕೋತೀನಿ, ಅದನ್ನ ಕೂಡ ನಿಮ್ ಜೊತೆ ಇವತ್ತ ಶೇರ್ ಮಾಡ್ತೀನಿ. ಪೂಜೆ ಅಂದ್ರೆ ಏನ್ ನೆನಪಾಗುತ್ತೆ? ಅರಿಶಿಣ, ಕುಂಕುಮ, ಗಂಧ, ಊದಿನ ಕಡ್ಡಿ, ಕಾಯಿ, ಕರ್ಪೂರ, ತೆಂಗಿನಕಾಯಿ 2 ಬೇಕಿದಕ್ಕೆ. ಒಂದು ತುಂಬಿದ್ದು, ಒಂದು ಸುಲ್ದಿದ್ದು. ಕೆಲವರು 3 ಹೊಡಿತಾರೆ, ಕೆಲವರು 5 ಹೊಡಿತಾರೆ. ಯಾರ್ಯಾರ ಮನೆಯಲ್ಲಿ ಹೇಗೆ ಪದ್ಧತಿ ಇರುತ್ತೋ ಹಾಗೆ. ಕಾಯಿ, ಕರ್ಪೂರ, ಮತ್ತೆ ಜವ್ವಾದಿ ಪೌಡರ್ ಅಂತ ಸಿಕ್ಕತ್ತೆ, ಅದು ಪರಿಮಳ, ಸ್ಮೆಲ್ ಚೆನ್ನಾಗಿರುತ್ತೆ, ಅದು ಒಂದು ತಗೋಬೇಕು. ಆಮೇಲೆ ಅಂಗನೂಲ್ ಅಂತ ಬರುತ್ತೆ, ಅದು ತಗೋಬೇಕು. ಆಮೇಲೆ ಗೆಜ್ಜೆ ವಸ್ತ್ರ ತಗೋಬೇಕು. ಆಮೇಲೆ ಊದಿನ ಕಡ್ಡಿ, ಚಂದ ಯಾವುದು ಸುವಾಸನೆ ಬರುತ್ತಲ್ಲ ಆ ಥರ ಒಂದು ಊದಿನ ಕಡ್ಡಿ ತಗೊಳ್ಳಿ. ಅದಾದ್ಮೇಲೆ ಇನ್ನು ಪೂಜೆಗೆ ನೀವು ಎಲ್ಲಿ ಕೂಡಿಸ್ತೀರಲ್ಲ ಅಲ್ಲಿ ಮಣೆ ಇಡ್ತೀರೋ ಅಥವಾ ಟೇಬಲ್ ಇಡ್ತೀರೋ ಆ ಟೇಬಲ್ ಮಣೆನ ಕೂಡ ತೆಗೆದಿಟ್ಕೊಳ್ಳಿ. ಆಲ್ಮೋಸ್ಟ್ ಕಟ್ಟಿಗೆವೇ ಬಳಸ್ರಿ. ಕಬ್ಬಿಣದ ಸ್ಟ್ಯಾಂಡ್ ಏನಾದ್ರೂ ಇತ್ತಂದ್ರೆ ಅದ್ರ ಮೇಲೆ ಕೂಡಿಸ್ಬೇಡಿ, ಕಬ್ಬಿಣದ ಮೇಲೆ ಕೂಡಿಸ್ಬಾರ್ದು. ಹಾಗಾಗಿ ಮತ್ತೆ ನೀವು ಪೂಜೆಗ ತೆಂಬಿಗೆ ತಗೋಬೇಕು. ಹಿತ್ತಾಳೆ ಆದ್ರೂ ಪರವಾಗಿಲ್ಲ, ಚಿಕ್ಕದು ಕೊಡ ಟೈಪ್ ಇದ್ರೂ ಪರವಾಗಿಲ್ಲ, ಒಂದು ತೆಂಬಿಗೆ ಟೈಪ್ ಇದ್ರೂ ಪರವಾಗಿಲ್ಲ. ಸ್ಟೀಲ್ದು ಮಾತ್ರ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಹಿತ್ತಾಳೆ, ರಾಗಿ ಅಥವಾ ಬೆಳ್ಳಿ, ನಿಮ್ಮ ಮನೇಲಿ ಯಾವ್ದಿದ್ರೆ ಅದು. ಯಾವುದೂ ಇಲ್ಲ ಅಂದ್ರೆ ಒಂದು ಚಿಕ್ಕದು ರಾಗಿ ತೆಂಬಿಗೆ ಆದ್ರೂ ತಂದಿಟ್ಕೊಳ್ಳಿ. ಯಾಕಂದ್ರೆ ವರ್ಷ ವರ್ಷ ಮಾಡ್ತೀವಲ್ಲ, ಅದಕ್ಕಾದ್ರೂ ನಿಮ್ಗೆ ಯೂಸ್ ಆಗುತ್ತೆ. ಅದೇನು ಜಾಸ್ತಿ ರೇಟ್ ಇರಲ್ಲ, ಒಂದು 250-300 ಒಳಗೆ ಅದು ಸಿಕ್ಕುತ್ತೆ. ಅದ್ರ ಜೊತೆಗೆ ಅದಕ್ಕೆ ಏರ್ಸ್ಬೇಕಾಯ್ತಂದ್ರೆ ಬ್ಲೌಸ್ ಪೀಸ್ ಏರ್ಸೋರಿದ್ರೆ ಬ್ಲೌಸ್ ಪೀಸ್ ತಗೊಂಡ್ ಬನ್ನಿ, ಇಲ್ಲ ಸ್ಯಾರಿ ಏರ್ಸೋರಿದ್ರೆ ಸ್ಯಾರಿ ಕೂಡ ತಂದಿಟ್ಕೊಳ್ಳಿ. ನಾನಾದ್ರೆ ನಮ್ಮ ಮನೆಯಲ್ಲಿ ಸ್ಯಾರಿ ಏರ್ಸಿದ್ರೆ ಬ್ಲೌಸ್ ಏರ್ಸಲ್ಲ, ಬ್ಲೌಸ್ ಏರ್ಸಿದ್ರೆ ಸ್ಯಾರಿ ಏರ್ಸಲ್ಲ. ನಾನು ಈ ವರಮಹಾಲಕ್ಷ್ಮಿ ಪೂಜೆ ಮಾಡೋದಕ್ಕೆ 30 ವರ್ಷ ಆಯ್ತಲ್ಲ, ಅದರಲ್ಲಿ ನನ್ನ ಅನುಭವ, ನಾನು ಏನೇನು ತಂದು ರೆಡಿ ಮಾಡಿ ಇಟ್ಕೊಂತೀನಲ್ಲ ಅದನ್ನ ಕೂಡ ಹೇಳ್ತಾ ಇದ್ದೀನಿ. ನಾನು ಮುಂಚೆ ನಮ್ಮ ಅತ್ತೆಯವರು ಮಾಡ್ತಾ ಇರ್ಬೇಕಾದ್ರೆ ಬರೀ ಒಂದು ಬ್ಲೌಸ್ ಪೀಸ್ ಅಷ್ಟೇ ಏರ್ಸಿ ಮಾಡ್ತಾ ಇದ್ರು. ಅವಾಗ ನಮ್ಮ ಪರಿಸ್ಥಿತಿ ಸ್ವಲ್ಪ ಸರಿಯಾಗಿರ್ಲಿಲ್ಲ. ಹಾಗಾಗಿ ಯಾವಾಗ ನಾನು ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದ ನಾನು ಸ್ಯಾರಿ ಏರ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಉಡಿಸ್ತಿರ್ಲಿಲ್ಲ, ಸುಮ್ಮನೆ ಒಂದು ಸಿಂಪಲ್ ಆಗಿರೋ ಅಂದ್ರೆ ಅಂಚು ಸೆರಗಿರುವಂತ ಸೀರೆನೇ ತಗೋಬೇಕು, ಆ ತರ ಸೀರೆ ತಂದು ಏರಿಸಿ ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮಾಡಿದ್ಮೇಲೆ ಸ್ವಾಮಿಯರಿಗೆ, ಗುರುಗಳಿಗೆ, ನಮ್ಗಿಂತ ಹಿರಿಯರು ಮುತ್ತೈದವರಿಗೆ, ಗುರುಗಳಿಗೆ, ಎಲ್ಲರಿಗೆ ಮುತ್ತೈದತನಕ್ಕೆ ಕರಿತಾ ಇದ್ವಿ ನಾವು. ಅವ್ರು ಮುತ್ತೈದತನಕ್ಕೆ ಬಂದ್ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕ್ತಾರಲ್ಲ, ಹಾಕಿ ಆರತಿ ಮಾಡ್ತಾರಲ್ಲ. ಅವಾಗ ನಾನು ಸ್ಯಾರಿ ಬ್ಲೌಸ್ 2 ಏರ್ಸಿದೆ. ನನಗೆ ಗೊತ್ತಿರ್ಲಿಲ್ಲ ಅವಾಗ ನಾನು ಸ್ಟಾರ್ಟ್ ಮಾಡಿದಾಗ. ಅವ್ರು ಹೇಳಿದ್ರು ಸೀರೆ ಕುಬ್ಸ 2 ಏರ್ಸ್ಬಾರ್ದು, ಯಾವ್ದನ್ನ ಒಂದೇ ಏರ್ಸಿ ಅಂತ ಹೇಳಿದ್ರು. ನಾನು ಮೊದಲೇ ನಿಮ್ಗೆ ಹೇಳ್ತಾ ಇರ್ತೀನಿ, ನನಗೆ ಯಾಕೆ ಏನು ರೀಸನ್ಸ್ ಕೇಳೋ ಕುತೂಹಲ ಜಾಸ್ತಿ. ಅವಾಗ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಅಷ್ಟು ಲಕ್ಷ್ಮಿಯರು ಬಂದು ಈ ವರಮಹಾಲಕ್ಷ್ಮಿನೇ ಕರೀತಾರಂತೆ, ನಿಂದು ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಹೋಗೋಣ ಬಾ ಅಂತ ಕರೆದಾಗ ಅವ್ರು ಹೇಳ್ತಾರಂತೆ, ನನಗೆ ಸೀರೆ ಒಂದೇ ಇಟ್ಟಿದ್ದಾರೆ, ಬ್ಲೌಸ್ ಪೀಸ್ ಸೀರೆ ಕುಬ್ಸ ಕೊಟ್ಟ ಮೇಲೆ ನಾನು ಬರ್ತೀನಿ ಅಂತ ಹೇಳ್ತಾಳಂತೆ. ಬ್ಲೌಸ್ ಒಂದೇ ಇಟ್ರೆ ಬ್ಲೌಸ್ ಕೊಟ್ಟಿದ್ದಾರೆ, ಸ್ಯಾರಿ ಕುಬ್ಸ ಕೊಟ್ಟ ಮೇಲೆ ಬರ್ತೀನಿ ಅಂತ ಹೇಳ್ತಾಳಂತೆ. ಅಂದ್ರೆ ಆಕೆ ಹೋಗಿಲ್ಲ ಅಂದ್ರೆ ಯಾವಾಗ್ಲೂ ನಮ್ಮ ಮನೆಯಲ್ಲೇ ಸ್ಥಿರವಾಗಿರ್ತಾಳೆ ಅನ್ನೋ ಒಂದು ಉದ್ದೇಶದಿಂದ ಇರ್ಬೋದು. ಅವ್ರು ಹೇಳಿದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಸೀರೆ ಏರ್ಸಿದ ದಿನ ಬ್ಲೌಸ್ ಏರ್ಸಲ್ಲ, ಬ್ಲೌಸ್ ಏರ್ಸಿದಾಗ ಸೀರೆ ಏರ್ಸಲ್ಲ. ಕೆಲವ್ರ ಮನೆಯಲ್ಲಿ 2 ಏರ್ಸ್ತಾ ಇರ್ತಾರೆ. ನಿಮ್ ಮನೆಯಲ್ಲಿ ಹೇಗ್ ಪದ್ಧತಿ ಇದೆನೋ ಹಾಗೆ ತಂದಿಟ್ಕೊಳ್ಳಿ. ಏನಂದ್ರೆ ಬ್ಲ್ಯಾಕ್ ಸೀರೆ ಇರಬಾರ್ದು, ಅಂಚು ಸೆರಗಿರುವಂತ ಸ್ಯಾರಿ ಇರಬೇಕು. ಸೀರೆ ಕುಬ್ಸ ಆಯ್ತು. ಅದಾದ್ಮೇಲೆ ಅದಕ್ಕೆ ಅಲಂಕಾರಕ್ಕಾಗಿ ಕೆಲವರು ಜ್ಯುವೆಲರೀಸ್ ಹಾಕ್ತಾ ಇರ್ತಾರೆ, ನಾವು ಹಾಕೊಂಡಿದ್ದೂ ಹಾಕ್ತಾ ಇರ್ತಾರೆ. ಗೋಲ್ಡ್ ಆಗ್ಲಿ ಅಥವಾ ಆರ್ಟಿಫಿಷಿಯಲ್ ಆಗ್ಲಿ, ನಾವು ಹಾಕಿದ್ದು ಡೈರೆಕ್ಟ್ ಹಾಕಿದ ಮೇಲೆ ಹಾಕ್ಬಾರ್ದು. ಹಾಲಲ್ಲಿ ಅದ್ದಿ ತೊಳೆದು ನೀರಿಂದ ಅಥವಾ ಸ್ವಚ್ಛ ಮಾಡಿ ಅವೇ ಆರ್ನಮೆಂಟ್ಸ್ ಅನ್ನ ಹಾಕ್ಬೋದು. ಆಮೇಲೆ ನೀವು ಕಳಸದಲ್ಲಿ ಹಾಕೋದಿಕ್ಕೆ ಕೆಲವು ಮುಖ್ಯವಾದ ಐಟಮ್ಸ್ ಇದಾವೆ. ಆಕೆಗೆ ಲಕ್ಷ್ಮಿಗೆ ಇಷ್ಟವಾಗಿರುವಂತ ವಸ್ತುಗಳಂತಾನೆ ಹೇಳ್ಬೋದು. ಅದರಲ್ಲಿ ಕೌಡೆ, ಗೋಮತಿ ಚಕ್ರ, ತಾವರೆ ಬೀಜ, ತಾವರೆ ಹೂ ಏರ್ಸ್ಬೇಕು. ಆಕ್ಚುಲಿ ತಾವರೆ ಹೂ ಕೆಲವರು ಸಿಗ್ತದೆ, ಕೆಲವರು ಸಿಗಂಗಿಲ್ಲಲ್ಲ, ಅದಕ್ಕಾಗಿ ತಾವರೆ ಬೀಜ ಮತ್ತೆ ಲಾವಂಚ ಬೇರು ಅಂತ ಸಿಕ್ಕತ್ತೆ. ಇಷ್ಟರಲ್ಲಿ ಎಲ್ಲಾನು ಹಾಕ್ಬೇಕಂತಿಲ್ಲ, ನಿಮ್ಗೆ ಯಾವ ಸಿಗ್ತದಲ್ಲ ಅದು. ಆಮೇಲೆ ಆಕೆಗೆ ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ.
ಡ್ರೈ ಫ್ರೂಟ್ಸ್ ಕೂಡ ತಗೊಳ್ಳಿ, ಬಟ್ಲ ಅಡಿಕೆ ತಗೊಳ್ಳಿ, ಎಲೆ ಅಡಿಕೆ ಅಂದ್ರೆ ತಾಂಬೂಲ, ದಕ್ಷಿಣೆ ತಗೊಂಡಿಟ್ಕೊಳ್ಳಿ. ಅದ್ರ ಜೊತೆಗೆ ನೀವು ಮುತ್ತೈದವರಿಗೆ ಅರ್ಶಿನ ಕುಂಕುಮ ಕಂತ್ರ ಕರೆದಿರ್ತೀರಲ್ಲ, ಅವ್ರನ್ನ ಹಾಗೆ ಕಳಿಸ್ಲಾರ್ದಂಗ ಅರ್ಶಿನ ಕುಂಕುಮ ಕೊಟ್ಟು ಒಂದು ಹೂ ಕೊಡ್ರಿ. ಎಲೆ ಅಡಿಕೆ ದಕ್ಷಿಣ ಸಹಿತ ಕೊಟ್ರೆ ಒಳ್ಳೇದು. ಇನ್ನೂ ಅದ್ರ ಜೊತೆಗೆ ಒಂದು ಹಣ್ಣಾಗ್ಲಿ ಅಥವಾ ಒಂದು ಬ್ಲೌಸ್ ಪೀಸ್ ಆಗ್ಲಿ ಕೊಟ್ರೆ ಇನ್ನೂ ಚೆನ್ನಾಗಿ. ನೀವು 5 ಜನಕ್ಕೆ ಕೊಡ್ತೀರಾ ಅಥವಾ 9 ಜನಕ್ಕೆ ಕೊಡ್ತೀರಾ ಅಥವಾ ಇಬ್ಬರಿಗೆ ಕೊಡ್ತೀರಾ, ನೀವು ಎಷ್ಟು ಜನಕ್ಕೆ ಕೊಡ್ತೀರೋ ಅದ್ರ ಮೇಲೆ ಆ ಎಲ್ಲ ಸಾಮಾನುಗಳನ್ನ ಕೂಡ ತಂದಿಟ್ಕೊಳ್ಳಿ. ಆಮೇಲೆ ನೀವು ನೈವೇದ್ಯ ಎಲ್ಲ ಮಾಡ್ತೀರಲ್ಲ, ನೈವೇದ್ಯ ಕೂಡ ಅಷ್ಟೇ 5 ದಿನಸ್ ಮಾಡ್ತಾರೆ, 3 ದಿನಸ್ ಮಾಡ್ತಾರೆ, ಒಂದೇ ಸ್ವೀಟ್ ಇಡ್ತಾರೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಬೋದು. ಅವೆಲ್ಲ ಇಡೋದಕ್ಕೆ ತಟ್ಟೆಗಳು ಸಹಿತ ಬೇಕಲ್ಲ. ತಟ್ಟೆಗಳು ನಾವು ಎಂಜಲ್ ಮಾಡಿರ್ತೀವಲ್ಲ, ಆ ತಟ್ಟೆಗಳನ್ನ ಉಪಯೋಗಿಸೋದಕ್ಕಿಂತ ಸ್ಟೀಲ್ ತಟ್ಟೆಗಳೇ ಇರ್ತಾವ. ಇಲ್ಲ ನಿಮ್ಮ ಮನೇಲಿ ರಾಗಿ ಹಿತ್ತಾಳೆ ಇತ್ತಂದ್ರೆ ಅದನ್ನ ವಾಶ್ ಮಾಡಿ ಅದ್ರಲ್ಲಿ ಇಡ್ಬೋದು. ಇಲ್ಲಾಂದ್ರೆ ಈಗ ಅಡಿಕೆದು ಸಿಗ್ತಾವಲ್ಲ ಪ್ಲೇಟು, ಅವು ಕೂಡ ತಂದಿಟ್ಕೊಳ್ಳಿ. ಅದರಲ್ಲಿ ಇಡೋದ್ರಿಂದನೂ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಹಾಗೆ ಮಾಡೋದು. ಇಲ್ಲಾಂದ್ರೆ ಹಿತ್ತಾಳಿ ಪ್ಲೇಟ್ ಸಿಕ್ಕತ್ತಲ್ಲ, ಅದ್ರಲ್ಲಾದ್ರೂ ಇಡ್ಬೋದು. ಈ ವರಮಹಾಲಕ್ಷ್ಮಿಗೆ ಇರಿಸೋದಕ್ಕೆ ಹೂಗಳನ್ನ ತಗೋಬೇಕು. ನೀವು 5 ನಮೂನೆ ಹೂವಾಗ್ಲಿ ಅಥವಾ ಯಾವ್ದಾದ್ರು ಒಂದು ತಾವರೆ ಹೂ ಸಿಕ್ಕರೆ ಇನ್ನೂ ಚೆನ್ನಾಗಿ, ಅದನ್ನು ತಗೋಬಹುದು. ಇಲ್ಲ ಮಲ್ಲಿಗೂ ಅಂತೂ ಆಷಾಢ ಶ್ರಾವಣದಲ್ಲಿ ಜಾಸ್ತಿ ಬರುತ್ತಲ್ಲ, ಘಮ ಘಮ ಅಂತ ಪರಿಮಳ ಕೂಡ ಇರುತ್ತೆ. ಈ ಹೂವು ಕೂಡ ಸಹಿತ ನೀವು ತಗೋಬಹುದು. ನೈವೇದ್ಯಕ್ಕಾಗಿ ಕೂಡ ಸ್ವಲ್ಪ ಬೆಲ್ಲ, ಕಡ್ಲೆ, ಯಾಕಂದ್ರೆ ಬಂದವರಿಗೆ ಹೋದವರಿಗೆ ಮಾಡೋದಕ್ಕೆ ಕಡ್ಲೆ ಸಹಿತ ಕೊಡಬೇಕು. ಅದ್ರ ಜೊತೆಗೆ ಕಡ್ಲೆ, ಸಕ್ಕರೆ ನೈವೇದ್ಯಕ್ಕೆ ಇಡಬಹುದು. ಆಮೇಲೆ ಅಕ್ಷತೆ ಹಾಕೋದಕ್ಕೆ, ಕಳಸಕ್ಕೆ ಹಾಕೋದಕ್ಕೆ ಅಕ್ಕಿ ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ನಾವು ಒಂದು ಕಟ್ಪೆಟ್ಟಿಗೆ ಸಿಕ್ಕಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಟೆನ್ಷನ್ ಆಗುತ್ತೆ. ಎಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ, ಆ ಸಿಟ್ಟು ಮಕ್ಕಳ ಮೇಲೆ, ಮನೆಯವ್ರ ಮೇಲೆ ಹಾಕ್ತಿವಿ. ಆಕೆಗೆ ಅವತ್ತಿನ ದಿನ ಸಿಟ್ಟಾಲಾರ್ದಂಗ, ಜಗಳಾಡ್ಲಾರ್ದಂಗ ಎಲ್ಲ ನಿಮ್ ಕೈಗೆ ಎಷ್ಟು ಸಾಧ್ಯನೋ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು. ಅಮ್ಮನವರು ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ಕೊಡ್ತಾಳೆ. ಲಕ್ಷ್ಮೀ ಕಟಾಕ್ಷ ನಮ್ಗೆ ಸಿಕ್ಕುತ್ತೆ. ಹಾಗಾಗಿ ನಿಮ್ಗೆ ಯಾವ್ದಾವ್ದು ಸಿಗುತ್ತೋ ಅದನ್ನ ಮಾತ್ರ ತಗೊಂಡು, ಅವ್ರು ಏನೋ ತಗೊಂಡ್ಬಂದ್ರು, ಇವ್ರೇನೋ ತಗೊಂಡ್ ಬಂದ್ರು ಅಂತ ಮನೇಲಿ ಜಗಳ ಆಡ್ಕೊಂತ ಯಾವ ಪೂಜೆನೂ ಮಾಡಬೇಡಿ. ನಿಮ್ಮಲ್ಲಿ ಯಾವ್ದಿದೆನೋ ಅಷ್ಟರಲ್ಲೇ ಕೂಡ ಪೂಜೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಇವತ್ತಿನ ದಿನ ವರಮಹಾಲಕ್ಷ್ಮಿ ದಿನ ಒಂದು ಕತೆ ಹೇಳ್ತಾರೆ. ಅಂದ್ರೆ ಈ ಪೂಜೆನ ಯಾರು ಮೊದಲು ಮಾಡಿದ್ದು, ಹೇಗೆ ಇದು ಆಚರಣೆಗೆ ಬಂತು ಅಂತ ಆ ಸ್ಟೋರಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಹಾಗೆ ವರಮಹಾಲಕ್ಷ್ಮಿ ಪೂಜೆನ ಹೇಗ್ ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಆ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.